ಸೋನಿಯಾ ಹಾಗೆ ರಾಹುಲ್ ಗಾಂಧಿ ಪ್ರಯಾಣ ಮಾಡ್ತಿದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ಬೆಂಗಳೂರಿನಿಂದ ಹೊರಟಿದ್ರು ಈ ಮಹಾಗಠಬಂಧನ್ನ. ಇನ್ಫ್ಯಾಕ್ಟ್ ಇಂಡಿಯಾದ ಸಭೆಯನ್ನ ಮುಗಿಸಿಕೊಂಡು ವಾಪಸ್ ಹೋಗ್ತಾ ಇದ್ದ ಸಂದರ್ಭದಲ್ಲಿ ರಾಹುಲ್ ಹಾಗೆ ಸೋನಿಯಾ ಗಾಂಧಿ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ಹೀಗಾಗಿ ವಿಮಾನವನ್ನ ತುರ್ತು ಭೂಸ್ಪರ್ಶವನ್ನ ಮಾಡಲಾಗಿದೆ. ಭೋಪಾಲ್ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ಈ ವಿಶೇಷ ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಬೆಂಗಳೂರಿನಲ್ಲಿ 2 ದಿನಗಳ ಕಾಲ ಏನು ಸಭೆ ನಡೀತಾ ಇತ್ತು, ಆ ಸಭೆಯನ್ನ ಮುಗಿಸಿಕೊಂಡು ವಾಪಸ್ ಹೋಗ್ತಿದ್ದ ಸಂದರ್ಭದಲ್ಲಿ ಈ ರೀತಿಯಾಗಿದೆ. ಇದರ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ ಗುಡಿ, ಟೆಕ್ನಿಕಲ್ ಕಾರಣಕ್ಕೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನೋ ಮಾಹಿತಿ ಎಕ್ಸಾಕ್ಟ್ಲಿ ಏನಾಯ್ತು, ಹಾಗೆ ಸದ್ಯಕ್ಕೆ ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸೋನಿಯಾ ಹಾಗೆ ರಾಹುಲ್ ಗಾಂಧಿ ಬಗ್ಗೆ? ಸ್ಮಿತಾ, ಬೆಂಗಳೂರಿನಲ್ಲಿ ಈ ಒಂದು ಇಂಡಿಯಾದ ಸಭೆಯನ್ನ ಮುಗಿಸಿಕೊಂಡು ಮರಳಿ ಅವರು ದೆಹಲಿಗೆ ತೆರಳ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಭೋಪಾಲದ ಹತ್ತತ್ರ ಅವರ ವಿಮಾನ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಹವಾಮಾನದ ವೈಪರೀತ್ಯ ಕೂಡ ಆಗುತ್ತೆ. ಅದೇ ಒಂದು ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯದ ಕಾರಣದಿಂದಾಗಿ ಅವರ ಒಂದು ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ ಅಂತ ಮಾಹಿತಿಗಳಿದ್ದಾವೆ. ಹೀಗಾಗಿ ಅನಿವಾರ್ಯ ಕಾರಣಗಳಿಂದ ತುರ್ತು ಭೂಸ್ಪರ್ಶವನ್ನ ಮಾಡಲಾಗಿದೆ. ಸದ್ಯ ಅವರು ಭೋಪಾಲದಲ್ಲಿ ಅವರ ಒಂದು ವಿಮಾನವನ್ನ ಇಳಿಸಲಾಗಿದೆ. ಈಗ ಅಲ್ಲಿ ಹವಾಮಾನ ವೈಪರೀತ್ಯ ಸರಿ ಆಗ್ತಿದ್ದ ಹಾಗೇನೆ ಮತ್ತೆ ಟೇಕ್ ಆಫ್ ಆಗುತ್ತೆ. ನಂತರ ಅವರು ದೆಹಲಿಗೆ ತಮ್ಮ ನಿವಾಸಕ್ಕೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರು ತೆರಳುತ್ತಾರೆ. ಆದ್ರೆ ಸದ್ಯದ ಸಂದರ್ಭದಲ್ಲಿ ಯಾವುದೇ ಗಂಭೀರವಾಗಿರ್ತಕ್ಕಂಥ ಅಥವಾ ಯಾವುದೇ ಚಿಂತೆಗೆ ಈಡು ಮಾಡುವಂತ ಯಾವುದೇ ಘಟನೆಗಳು ಕೂಡ ನಡೆದಿಲ್ಲ. ಜೊತೆಗೆ ಅವರು ಇಬ್ರು ಕೂಡ ಸುರಕ್ಷಿತವಾಗಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ ಅಂತೇಳಿ ಮಾಹಿತಿಗಳು ಬರ್ತಾ ಇದಾವೆ. ಧನ್ಯವಾದ ರಾಘವೇಂದ್ರ ಗುಡಿ ಮಾಹಿತಿಗಾಗಿ. 2024ರ ಚುನಾವಣೆ ಮೋದಿ ವರ್ಸಸ್ ಇಂಡಿಯಾ, ಎನ್ಡಿಎ ವರ್ಸಸ್ ಇಂಡಿಯಾ ಹೀಗೆ ಹೇಳಿ ಬೆಂಗಳೂರಿನ 2 ದಿನಗಳ ಮಹಾ ಮೈತ್ರಿ ಸಂಗಮಕ್ಕೆ ತೆರೆ ಎಳೆದಿವೆ ವಿರೋಧ ಪಕ್ಷಗಳು. ಮೋದಿ ವಿರುದ್ಧ ಚುನಾವಣಾ ಕಹಳೆ ಊದಿ ಮುಂದಿನ ನಿಲ್ದಾಣ ಬಾಂಬೆ ಅಂತಲೂ ತಿಳಿಸಿ ಪಿಕ್ಚರ್ ಅಭಿ ಬಾಕಿ ಹೇ ಅಂತಲೂ ಸುಳಿವು ನೀಡಿವೆ. ದೊಡ್ಡದಾಗ್ತಿದೆ ಮೋದಿ ದುಶ್ಮನ್ಗಳ ಮಹಾಶಕ್ತಿ. ಲೋಕಸಭೆ ಯುದ್ಧಕ್ಕೆ ಕರ್ನಾಟಕದಿಂದಲೇ ಕ್ರಾಂತಿ. ಮೋದಿಯನ್ನು ಮ್ಯಾಜಿಕ್ ಮ್ಯಾನ್ ವಿರುದ್ಧ ತೊಡೆತಟ್ಟಿ ರಣವೀಳ್ಯ ಕೊಟ್ಟಿದೆ ಮಹಾಮೈತ್ರಿಕೂಟ. ಯುಪಿಎ ಪಕ್ಷ ಮಹಾಗಠಬಂಧನ್ ಪಕ್ಷ ಅಂತೆಲ್ಲ ಕರೆಸ್ಕೊಳ್ತಿದ್ದ ಕಾಂಗ್ರೆಸ್ ನೇತೃತ್ವದ ಮೋದಿ ವಿರೋಧಿ ಕೂಟ ಈಗ ಇಂಡಿಯಾ ಅನ್ನೋ ಹೆಸರಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ. ಏನಿದು ಇಂಡಿಯಾ ಮಹಾ ಒಕ್ಕೂಟ? ಐ ಫಾರ್ ಇಂಡಿಯನ್, ಎನ್ ಫಾರ್ ನ್ಯಾಷನಲ್, ಡಿ ಫಾರ್ ಡೆವಲಪ್ಮೆಂಟಲ್, ಐ ಫಾರ್ ಇನ್ಕ್ಲೂಸಿವ್, ಎ ಫಾರ್ ಅಲಯನ್ಸ್. ಭಾರತೀಯ ರಾಷ್ಟ್ರೀಯ ಅಭಿವೃದ್ಧಿಶೀಲ ಅಂತರ್ಗತ ಮೈತ್ರಿಕೂಟ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇಂಡಿಯಾ ಅಂತ ಹೆಸರಿಟ್ಟಿದ್ದಾರೆ. ಇಂಡಿಯಾ ಅನ್ನೋದು ಬರೀ ಒಕ್ಕೂಟಕ್ಕಿಟ್ಟ ಹೆಸರಲ್ಲ, ಭಾರತೀಯರನ್ನ ಮಾನಸಿಕವಾಗಿ ಸೆಳೆಯುವ ಪ್ರಯತ್ನ, ದೇಶದ ಜನರಲ್ಲಿ ದೇಶಾಭಿಮಾನದ ಕಿಚ್ಚು ಹೆಚ್ಚಿಸುವ ಉದ್ದೇಶ. ಹಾಗಾಗಿ ಇಂಡಿಯಾ ಅಂತ ಹೆಸರಿಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿ ಮಹಾ ಮೈತ್ರಿಕೂಟ ನಾಯಕರ ಮಾತುಗಳು. ಅರ್ಲಿಯರ್ ವಿ ವರ್ಕ್ ವಿತ್ UPA, now with all 26 parties a new name is given, that is Indian National Developmental Inclusive Alliance, that is INDIL. Let us challenge India. NDA, can you challenge India? Bhajpa, can you challenge India? The other people, can you challenge India? We love our motherland. We are the patriotic people of this country. इंडिया लड़ाई एनडीए और इंडिया के बीच में है, नरेंद्र मोदी जी और इंडिया के बीच में है, उनकी विचारधारा और इंडिया के बीच में है. आप जानते हो, जब भी कोई हिंदुस्तान के सामने खड़ा होता है, इंडिया के सामने खड़ा होता है, तो जीत किसकी होती है, कहने की जरूरत भी नहीं है. ಬೆಂಗಳೂರಲ್ಲಿ ನಡೆದ ಮಹಾಮೈತ್ರಿಕೂಟದ ಅಧ್ಯಾಯ 2 ಒಂದು ಹಂತಕ್ಕೆ ಯಶಸ್ವಿಯಾಗಿದೆ. 2024ರ ಲೋಕಸಭೆಗೆ ಚುನಾವಣೆಗೆ ಒಗ್ಗಟ್ಟಿನಿಂದ 420 ಅಭ್ಯರ್ಥಿಗಳನ್ನು ಹಾಕಲು ನಿರ್ಧರಿಸಿವೆ. ಮುಂದಿನ ಮಹಾಮೈತ್ರಿಕೂಟದ ಸಭೆ ಇಂಡಿಯಾ ಹೆಸರಲ್ಲಿ ಮುಂಬೈನಲ್ಲಿ ನಡೆಯಲಿದ್ದು, ಅಲ್ಲಿ ಮೋದಿ ವಿರುದ್ಧ ಹೇಗೆಲ್ಲ ಹೋರಾಡಬೇಕು, ಯಾರು ಪ್ರಧಾನಿ ಅಭ್ಯರ್ಥಿ, ಯಾವ ರೀತಿ ಹೋರಾಟ ಅನ್ನೋ ರೂಪುರೇಷೆ ರೆಡಿಯಾಗುತ್ತೆ. ಮುಂದಿನ ನಿಲ್ದಾಣ ಏನೋ ಬಾಂಬೆ, ಆದ್ರೆ 2 ದಿನಗಳ ಕಾಲ ಬೆಂಗಳೂರಿನಲ್ಲಿ ಆದ ಈ ಮಹಾಗಠಬಂಧನ ಸಭೆಯಲ್ಲಿ ಕೈಗೊಳ್ಳಲಾದ ನಿರ್ಣಯಗಳು ಏನೇನು, ಅದ್ರ ಬಗ್ಗೆ ಕೂಡ ಗಮನ ವಹಿಸ್ತಾ ಹೋಗೋಣ. ಒಕ್ಕೂಟದ ನಿರ್ಣಯವನ್ನ ಅಂಗೀಕಾರ ಮಾಡಲಿಕ್ಕೆ 11 ಜನರ ಸಮನ್ವಯ ಸಮಿತಿಯನ್ನ ರಚನೆ ಮಾಡಲಿಕ್ಕೆ ರೂಪುರೇಷೆಯನ್ನ ಸಿದ್ಧಪಡಿಸಲಾಗಿದೆ. ಆದ್ರೆ ಈ 11 ಜನರು ಯಾರು ಅನ್ನೋದರ ಹೆಸರನ್ನ ತಿಳಿಸೋದು ಇಲ್ಲಲ್ಲ, ಅಂದ್ರೆ ಬೆಂಗಳೂರಿನಲ್ಲ,
ಬದಲಾಗಿ ಬಾಂಬೆಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಈ ಒಕ್ಕೂಟ ಏನ್ ಮಾಡ್ಕೊಳ್ಳಲಾಗಿದೆ ಇಂಡಿಯಾ ಅನ್ನೋ ಹೆಸರಲ್ಲಿ, ಇದರ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾನಿಟರ್ ಮಾಡಲಿಕ್ಕೆ ಇವರಿಗೆ ಜವಾಬ್ದಾರಿಯನ್ನ ವಹಿಸಲಾಗುತ್ತೆ, ಈ 11 ಮಂದಿಗೆ. ಆದ್ರೆ ಮುಂಬೈನ ಈ ಒಂದು ಸಭೆಯನ್ನು ನಿಗದಿ ಮಾಡಲಾಗಿದೆ, ಮುಂಬೈನಲ್ಲಿ ಮುಂದಿನ ಸಭೆ ಅಂತ ಹೇಳಿ. ಅಲ್ಲಿ 11 ಸದಸ್ಯರ ಹೆಸರನ್ನ ಘೋಷಣೆ ಮಾಡುವ ನಿರ್ಣಯವನ್ನ ಇಲ್ಲಿ ಬೆಂಗಳೂರಿನಲ್ಲಿ ಕೈಗೊಳ್ಳಲಾಗಿದೆ. ಇನ್ನು ಒಕ್ಕೂಟದಲ್ಲಿ ಇನ್ ಕೇಸ್ ಏನಾದ್ರೂ ಭಿನ್ನ ಮತಗಳು ಬಂದ್ರೆ ಬರೋ ಸಾಧ್ಯತೆಗಳು, ಯಾಕಂತಂದ್ರೆ ಕಾಂಪಿಟೇಷನ್ ಅನ್ನೋದು ಅಷ್ಟರ ಮಟ್ಟಿಗಿದೆ ಇರೋ ಎಲ್ಲಾ ಪಕ್ಷಗಳ ನಾಯಕರ ನಡುವೆ. ಹೀಗಾಗಿ ಇನ್ ಕೇಸ್ ಏನಾದ್ರೂ ಭಿನ್ನ ಮತಗಳು ಬಂದ್ರೆ ಸಮನ್ವಯ ಸಮಿತಿಯಲ್ಲೇ ಅದನ್ನ ಪರಿಹಾರವನ್ನ ಮಾಡಿಕೊಳ್ಬೇಕು ಅನ್ನೋ ನಿರ್ಣಯವನ್ನ ಕೂಡ ಬೆಂಗಳೂರಿನ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ ಪ್ರಜಾಪ್ರಭುತ್ವ ಉಳಿವಿಗೆ ಒಂದೇ ಧ್ವನಿಯಲ್ಲಿ ಒಗ್ಗಟ್ಟಿನ ಹೋರಾಟ ಮಾಡಬೇಕು ಅನ್ನೋ ನಿರ್ಧಾರವನ್ನ ಕೂಡ ಅಂಗೀಕರಿಸಲಾಗಿದೆ. ಜೊತೆಗೆ ಬಿಜೆಪಿ ನೇತೃತ್ವದ ಎನ್ಡಿಎ ವಿರುದ್ಧ ಸಾಮೂಹಿಕ ಹೋರಾಟಕ್ಕೆ ನಿರ್ಧಾರವನ್ನ ಅಂಗೀಕರಿಸಲಾಗಿದೆ ಬೆಂಗಳೂರಿನಲ್ಲಿ ನಡೆದಂತಹ 2 ದಿನಗಳ ಸಭೆಯಲ್ಲಿ. ಇನ್ನು ದ್ವೇಷ ರಾಜಕಾರಣದ ವಿರುದ್ಧ ಹಾಗೆ ಸರ್ಕಾರಿ ಸಂಸ್ಥೆಗಳ ರಕ್ಷಣೆಯ ಪರವಾಗಿ ನಮ್ಮ ಮುಂದಿನ ಹೋರಾಟ ಇರಬೇಕು ಅನ್ನೋ ಅಜೆಂಡಾವನ್ನ ಕೂಡ ಸೆಟ್ ಮಾಡಿಕೊಳ್ಳಲಾಗಿದೆ ಈ ಮಹಾ ಮೈತ್ರಿ ಸಂಗಮದ 2 ದಿನಗಳ ಸಭೆಯಲ್ಲಿ. ಇಷ್ಟೆಲ್ಲ ಅಜೆಂಡಾ ಸೆಟ್ ಮಾಡಿಕೊಳ್ಳಲಾಗಿದೆ, ಹಾಗೆ ಒಂದಷ್ಟು ರೂಪುರೇಷೆಗಳನ್ನ ಕೂಡ ಸಿದ್ಧಪಡಿಸಿಕೊಳ್ಳಲಾಗಿದೆ. ಹಾಗಾದ್ರೆ 2024ರ ಚುನಾವಣೆಯ ಹಾದಿ ಅನಾಯಾಸವಾಯ್ತಾ ಈ ಮೈತ್ರಿಕೂಟಗಳ ಪಾಲಿಗೆ ಅಥವಾ ಇಂಡಿಯಾದ ಪಾಲಿಗೆ ಅಂತಂದ್ರೆ ಕಡಾಖಂಡಿತವಾಗಿಯೂ ಕೂಡ ಒಂದಷ್ಟು ಸವಾಲುಗಳು ಇಂಡಿಯಾದ ಮುಂದೆ ಕೂಡ ಇದೆ ಅನ್ನೋದನ್ನ ನಾವು ಗುರುತಿಸಬೇಕಾಗತ್ತೆ. ಹಾಗಾದ್ರೆ ಯಾವೆಲ್ಲ ಸವಾಲುಗಳನ್ನ ಎದುರಿಸುವ ಸಾಧ್ಯತೆ ಇದೆ ಈ ಒಂದು ಮಹಾ ಮೈತ್ರಿ ಸಂಗಮ ಅಥವಾ ಇಂಡಿಯಾ ಅನ್ನೋದಕ್ಕೆ ಒಂದಷ್ಟು ಅಂಶಗಳನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ವಿಪಕ್ಷಗಳನ್ನ ಒಗ್ಗೂಡಿಸಿ ಮುನ್ನಡೆಸುವ ಮಹಾನಾಯಕ ಯಾರು? ಈ ಪ್ರಶ್ನೆಗೆ ಈ ಒಂದು ಸಭೆಯಲ್ಲೂ ಕೂಡ ಉತ್ತರ ಸಿಕ್ಕಿಲ್ಲ. ಅಟ್ಲೀಸ್ಟ್ ಈ ಮೈತ್ರಿಕೂಟದ ನಾಯಕತ್ವವನ್ನ ವಹಿಸಿಕೊಳ್ಳೋರು ಯಾರು? ಪ್ರಧಾನಿ ಅಭ್ಯರ್ಥಿ ಹೆಸರು ನಂತರದಲ್ಲಿರ್ಲಿ, ಆದ್ರೆ ಈ ಒಂದು ಮೈತ್ರಿಕೂಟದ ನಾಯಕ ಯಾರು ಅನ್ನೋ ಪ್ರಶ್ನೆಗೂ ಕೂಡ ಇದುವರೆಗೂ ಉತ್ತರ ಬಂದಿಲ್ಲ. ಅದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಇದೇ ಸವಾಲಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಇದರ ಜೊತೆಗೆ ಹಾಲಿ ಈ ಮೈತ್ರಿಕೂಟದ ಸದಸ್ಯರ ಪೈಕಿ 6 ಮಂದಿ ಸಿಎಂಗಳಿದ್ದಾರೆ, ಮುಖ್ಯಮಂತ್ರಿಗಳಾಗಿರೋರು ಬೇರೆ ಬೇರೆ ರಾಜ್ಯಕ್ಕೆ, ಹಾಗೆ 10 ಮಂದಿ ಮಾಜಿ ಸಿಎಂಗಳಿದ್ದಾರೆ. ಹಾಗಾದ್ರೆ ಇಷ್ಟು ಒಳ್ಳೆ ಪೋರ್ಟ್ಫೋಲಿಯೋ ಇರುವ ನಾಯಕರುಗಳಿಗೆ ಅದಕ್ಕೆ ತಕ್ಕನಾದ ಸ್ಥಾನಮಾನವನ್ನ ಕೂಡ ಕೊಡಬೇಕಾಗತ್ತೆ. ಹಾಗಾದ್ರೆ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಸ್ಥಾನಮಾನವನ್ನ ಕೊಡ್ಲಾಗತ್ತೆ ಅನ್ನೋದ್ರಲ್ಲೂ ಕೂಡ ಇದೇ ದೊಡ್ಡ ಚಾಲೆಂಜ್. ಇಷ್ಟಕ್ಕೆ ನಿಲ್ಲಿಲ್ಲ, ರಾಹುಲ್ ಗಾಂಧಿ ಅವರನ್ನ ಇನ್ ಕೇಸ್ ಏನಾದ್ರೂ ಪ್ರಧಾನಮಂತ್ರಿ ಅಂತ ಹೇಳಿ ಪರಿಗಣಿಸಿದ್ದೇ ಆದ್ರೆ ಈಗ ತಕ್ಷಣಕ್ಕೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಚುನಾವಣೆಯನ್ನ ಯಾವುದೇ ಪ್ರೈಮ್ ಮಿನಿಸ್ಟರಲ್ ಕ್ಯಾಂಡಿಡೇಟ್ ಅನ್ನ ಹೆಸರನ್ನ ಸೂಚಿಸದೆ ಹೋರಾಟವನ್ನ ಮಾಡೋದು ಅಂತ ಹೇಳಿ. ಇನ್ ಕೇಸ್ ಏನಾದ್ರೂ ಈ ಹೋರಾಟ ಗೆಲುವಾಗಿ ಪರಿವರ್ತನೆ ಆದ್ರೆ ಆಗ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಪ್ರಸ್ತಾವನೆ ಮುಂದಿಟ್ರೆ ಅದಕ್ಕೆ ಒಪ್ಪುತ್ತಾ ಈ ಮೈತ್ರಿಕೂಟದ ಇತರೆ ಸದಸ್ಯ ಪಕ್ಷಗಳು ಅನ್ನೋದು ದೊಡ್ಡ ಸವಾಲು. ಇದರ ಜೊತೆಗೆ ಇನ್ನು ಹಲವು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಕಾಂಗ್ರೆಸ್ಸೇ ಎದುರಾಳಿಯಾಗಿದೆ. ಅನೇಕ ರಾಜ್ಯಗಳಲ್ಲಿ ನಾವು ಗಮನಿಸಬಹುದು. ಫಾರ್ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲ್ನ ಉದಾಹರಣೆಯನ್ನು ತೆಗೆದುಕೊಂಡ್ರು ಕೂಡ ಅಲ್ಲಿ ಸಾಂಪ್ರದಾಯಿಕ ಎದುರಾಳಿ ಅನ್ನೋ ಸ್ಥಾನಮಾನವನ್ನೇ ಪಡ್ಕೊಂಡ್ಬಿಟ್ಟಿದೆ ಟಿಎಂಸಿ ಹಾಗೆ ಕಾಂಗ್ರೆಸ್. ಇಂಥ ಸಂದರ್ಭದಲ್ಲಿ ಆ ರಾಜ್ಯದಲ್ಲಿ ಈ ಒಂದು ಕೇಂದ್ರೀಯ ಮಟ್ಟದಲ್ಲಿ ಆಗ್ತಾ ಇರುವ ಮೈತ್ರಿಯ ಪ್ರತಿಫಲಗಳು ಯಾವ ರೀತಿ ಕಾಣ್ಲಿಕ್ಕೆ ಸಿಗಬಹುದು? ಇನ್ ಕೇಸ್ ಆ ರೀತಿಯಾಗಿ ಏನಾದ್ರೂ ರಿಪರ್ಕಷನ್ಸ್ ಕಾಣ್ಲಿಕ್ಕೆ ಸಿಕ್ಕಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಇರುವ ಸೂತ್ರ ಏನು? ಅದಕ್ಕೂ ಕೂಡ 2 ದಿನಗಳ ಈ ಸಭೆಯಲ್ಲಿ ಉತ್ತರ ಲಭ್ಯವಾಗಿಲ್ಲ, ಗೊತ್ತಿಲ್ಲ ಅನ್ನೋ ಉತ್ತರ ಮಾತ್ರ ಲಭ್ಯ ಆಗ್ತಾ ಇರೋದು. ಇನ್ನು ವಿಧಾನಸಭೆಗೆ ಒಂದ್ ರೀತಿಯ ಲಾಜಿಕ್, ಲೋಕಸಭೆಗೆ ಮತ್ತೊಂದು ರೀತಿಯ ತಂತ್ರ, ಇದು ವರ್ಕ್ ಆಗತ್ತಾ ಅಂತ ಹೇಳಿ. ಈಗ ಸದ್ಯಕ್ಕೆ ನಮ್ ಚಾಲೆಂಜ್ ಇರೋದು 2024ರ ಲೋಕಸಭಾ ಚುನಾವಣೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಎಲ್ಲರೂ ಒಗ್ಗಟ್ಟಿನ ಹೋರಾಟ ಮಾಡೋಣ. ನಮ್ಮ ರಾಜ್ಯದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಬಂದಾಗ, ವಿಧಾನಸಭಾ ಎಲೆಕ್ಷನ್ ಬಂದಾಗ ಆಗ ಬೇರೆ ರೀತಿಯ ತಂತ್ರವನ್ನ ಅಳವಡಿಸಿಕೊಳ್ಳೋಣ. ಈ ರೀತಿಯ ತಂತ್ರಗಾರಿಕೆ ವರ್ಕೌಟ್ ಆಗುತ್ತಾ ನಿಜವಾಗ್ಲೂ ಅನ್ನೋದಕ್ಕೂ ಉತ್ತರ ಸದ್ಯ ಗೊತ್ತಿಲ್ಲ ಅನ್ನೋದು. ಇದರ ಜೊತೆಗೆ ಪ್ರಧಾನಿ ಅಭ್ಯರ್ಥಿಗೇನೆ 3 ರಿಂದ 5 ಜನರ ಹೆಸರು ಉಲ್ಲೇಖ ಆಗ್ತಾ ಇದೆ. ಒಂದು ಕಡೆ ರಾಹುಲ್ ಗಾಂಧಿ ಅಂದ್ರೆ ಮತ್ತೊಂದು ಕಡೆಯಲ್ಲಿ ಖರ್ಗೆ ಅವರ ಹೆಸರು, ಮತ್ತೊಂದು ಕಡೆಯಲ್ಲಿ ನಿತೀಶ್ ಕುಮಾರ್ ಅನ್ನೋ ಹೆಸರು, ಹೀಗೆ 10 ಹಲವು 3 ರಿಂದ 5 ಜನರ ಹೆಸರು ಪ್ರಬಲವಾಗಿ ಕೇಳೋಕ್ ಸಿಗ್ತಾ ಇರೋ ಸಂದರ್ಭದಲ್ಲಿ ಬಿರುಕು ಮೂಡೋದಿಲ್ವಾ ಮುಂದಿನ ಹಂತದಲ್ಲಿ? ಸದ್ಯಕ್ಕೇನೋ ಹೆಸರನ್ನ ಘೋಷಣೆ ಮಾಡಲಿಲ್ಲ, ಆದ್ರೆ ಮುಂದಿನ ದಿನಗಳಲ್ಲಿ ಈ ವಿಚಾರದಲ್ಲೂ ಕೂಡ ಗೊಂದಲ ಎದುರಾಗೋದಿಲ್ವಾ ಅನ್ನೋ ಪ್ರಶ್ನೆಗೂ ಕೂಡ ಸ್ಪಷ್ಟವಾದ ಉತ್ತರವನ್ನ ಈ 2 ದಿನಗಳ ಸಭೆಯಲ್ಲಿ ಕಂಡುಕೊಂಡಿಲ್ಲ ಇಂಡಿಯಾ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಇನ್ನು ಇಂಡಿಯಾ ಅನ್ನೋ ಹೆಸರನ್ನ ಕೊಟ್ಟು ಹೋರಾಟದ ಹಾದಿಯನ್ನ ಸ್ಪಷ್ಟಪಡಿಸೋಕ್ ಮುಂಚೆನೆ ಮೋದಿ ಈ ವಿರೋಧಿಗಳ ಗಠಬಂಧನ್ ಮೀಟಿಂಗ್ ಬಗ್ಗೆ ಕಿಡಿಕಾರಿದ್ರು. ಮೊಹಬ್ಬತ್ ಕಿ ದುಕಾನ್ ಅಲ್ಲ, ಇದು ಜಾತಿವಾದಿಗಳ ಮತ್ತು ಭ್ರಷ್ಟಾಚಾರಿಗಳ ದುಕಾನ್ ಅಂತ ಸಮರ ಸಾರಿದ್ರು. भ्रष्टाचार की इस दुकान में झूठे हुए ये सभी परिवारवाद के कट्टर समर्थक हैं। न खाता न वही, जो परिवार कहे
वही सही। लोकतंत्र के लिए कहा जाता है ऑफ द पीपल, बाय द पीपल, फॉर द पीपल। लेकिन इन परिवारवादियों का मंत्र है ऑफ द फैमिली, बाय द फैमिली, फॉर द फैमिली। फैमिली फर्स्ट, नेशन नथिंग। नफरत है, घोटाले है, तुष्टिकरण है, मनकाले है। परिवारवाद की आग के दशकों से देश हवाले हैं। एक तो ये अपनी दुकान पर जातिवाद का जहर बेचते हैं और दूसरा ये लोग असीमित भ्रष्टाचार करते हैं। आजकल ये लोग बेंगलुरु में जुटे हैं। जब ये लोग कैमरे के सामने एक फ्रेम में आ जाते हैं, पूरा फ्रेम देख करके देशवासी यही बोल उठता है, लाखों करोड़ों रुपए का भ्रष्टाचार। करोड़ों के घोटाले में जमानत पर है तो उसे बहुत सम्मान की नजर से देखा जाता है। अगर पूरा का पूरा परिवार ही जमानत पर है तो उसकी और ज्यादा खातिरदारी होती है। अगर किसी दल का कोई वर्तमान मंत्री भ्रष्टाचार के मामले में जेल जाता है तो उसे एक्स्ट्रा नंबर देकर स्पेशल इनवाइटी बुलाकर बुलाया जाता है। अगर कोई किसी समाज का अपमान करता है, अदालत से सजा पाता है तो उसकी बड़ी आवाभगत होती है।